ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್. ಗೈಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಗುಡ್ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಸ್ಪೆಷಲ್ ಏನಪ್ಪ ಅಂದರೆ ನಮ್ಮ ಮನೆಗೆ ನಮ್ಮ ನಕ್ಷಿತ್ ಬರ್ತಿದ್ದಾನೆ ಆಫ್ಟರ್ 5 ಮಂತ್ ಬ್ಯಾಕ್. ಈಗ ತೊಟ್ಲನ್ನ ಬದಲಾಯಿಸೋ ಶಾಸ್ತ್ರ ಅಂತ ಅಂತಾರಲ್ವ, ಅದಕ್ಕೆ ಇವತ್ತು ನಾವು ನಮ್ಮ ಮನೆಗೆ ಕರ್ಕೊಂಬರ್ತಾಯಿದ್ದೀನಿ. ನನ್ನ ತಮ್ಮ ಹೋಗಿದ್ದಾನೆ ಕರ್ಕೊಂಬರೋದಕ್ಕೆ. ಇನ್ನೇನು ಬರ್ತಾ ಇದ್ದಾರೆ. ಅಮ್ಮ ಎಲ್ಲ ರೆಡಿ ಮಾಡ್ಕೋತಿದ್ದಾರೆ. ನನ್ನ ಫ್ರೆಂಡ್ ಇದ್ದಾಳೆ ಕುಮುದ, ಹಾಯ್. ಈಗ ಅವರಿಗೆ ಇಲ್ಲೇ ಬರ್ತಾರಲ್ಲ, ಅಮ್ಮ ಎಲ್ಲ ಆರತಿ ತಟ್ಟೆಗೆ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಏನೇನು ಬೇಕು ಅಂದ್ಬಿಟ್ಟು ದೃಷ್ಟಿ ತೆಗಿಬೇಕಲ್ಲ, ಹಂಗಾಗಿ. ಸೊ ಇವತ್ತಿನ ದಿನ ತುಂಬ ಖುಷಿಯಾಗಿರುತ್ತೆ. ನೀವು ಈ ಬ್ಲಾಗ್ನ ತಪ್ಪದೇ ನೋಡಿ. ಈಗ ನನ್ನ ಮಗಳಿಗೆಲ್ಲ ಸ್ನಾನ ಮಾಡಿಸಿ ಫ್ರೆಶ್ ಆಗಿ ಮಲಗಿಸಿದ್ವಿ. ಈಗಷ್ಟೇ ಎದ್ಬಿಟ್ಲು. ಇನ್ನೇ ತೂಗ್ತಾ ಹಾಗೆ ಮಲಿಕೊಂಡ್ಬಿಡ್ತಾಳೆ. ಅವಳದೇನು ತೊಂದರೆ ಇಲ್ಲ ಅಲ್ಲ ಪುಟಾಣಿ? ಪುಟ್ಟ ಮಳ್ಳಿ ಬಂದರು ಈಗಷ್ಟೇ. ಹಾಕು. ಆಯ್ ಯಶು, ಚೆನ್ನಾಗಿದೆಯಾ? ನಾಯಿ ಕಣ್ಣು, ನರಿ ಕಣ್ಣು, ಹೇಳಮ್ಮ. ನರಿ ಕಣ್ಣು, ಕಣ್ಣು, ಎಲ್ಲಾರ ಕಣ್ಣು. ಬಂಗಾರಿ ಚಾನು, ಹಾಯ್ ಹೇಳೋ. ಹಾಯ್ ಬಾ. ಏನಿದು ಏನಿದು? ಗೊಂಬೆ. ಓ ಹಿಡ್ಕೋತಾನೆ. ಯಶು ಬಂದಿದ್ದಾಳಲ್ವ, ಊಟಕ್ಕೆ ಬಿರಿಯಾನಿ ಮಾಡ್ತಾ ಇದ್ದೀವಿ. ಇಬ್ಬರು ಸೇರಿಕೊಂಡು ಮಾಡೋಣ ಅಂದ್ಬಿಟ್ಟು. ಹಾಗೆ ಗೋಬಿ ತೊಗೊಂಬಂದಿದ್ದ ನನ್ನ ತಮ್ಮ. ಈವ್ನಿಂಗ್ ಆಯ್ತಲ್ವಾ ತಿನ್ನೋದಕ್ಕೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಿಕನ್ ಬಿರಿಯಾನಿ ಪೇಸ್ಟ್, ಪೌಡರ್, ಖಾರದ ಪುಡಿ, ಜೀರಿಗೆ ಪೌಡರ್, ಸ್ವಲ್ಪ ಗರಂ ಮಸಾಲ ಪೌಡರ್ ಬಿಟ್ಟರೆ ಸರಿತಮ್ಮ. ಓಕೆ. ಸೊ ಇಷ್ಟು ಮ್ಯಾರಿನೇಟ್ ಮಾಡಿಬಿಟ್ಟು ಇಟ್ಕೋಬೇಕು. ಅಮ್ಮ ಒಂದ್ಸರಿ ತೋರಿಸೋಣ ಅಂತ ಅಂದರು. ಅದಕ್ಕೆ ಈಗ ಮನೆಗೆ ನಿಮ್ಮ ಸೊಸೆ ಬಂದಿದ್ದಾರಲ್ಲ, ಅವ್ರು ಸ್ಪೆಷಲ್ಲು. ಅದಕ್ಕೆ ನಾವು ಮಾಡ್ತಾ ಇದ್ದೀವಿ ಬಿರಿಯಾನಿ. ಈ ಬಿರಿಯಾನಿಗೆ ನಾವು ಇಷ್ಟೆಲ್ಲ ಪೌಡರು ಮತ್ತು ಪೇಸ್ಟ್ ಯೂಸ್ ಮಾಡಿಕೊಂಡು ಮಾಡ್ತಾ ಇದ್ದೀವಿ. ಸೊ ಇದನ್ನು ಈಗ ಕಲಿಸ್ಬಿಟ್ಟು ಮ್ಯಾರಿನೇಟ್ ಮಾಡ್ತೀವಿ. ಈ ಮ್ಯಾರಿನೇಟ್ನ ಒಂದು 15 ಮಿನಿಟ್ಸ್ವರೆಗೂ ಆಗಲಿ. ಅಂದರೆ ಮರ್ತುಬಿಟ್ಟಿದೆ. ಈಗ ಹಾಕ್ತಾ ಇದ್ದೀನಿ. ಲೆಮನ್ ಹಾಕ್ತಾ ಇದ್ದೀನಿ. ಈಗ ಆಯಿಲ್ ಬಿಡ್ತಾ ಇದ್ದೀವಿ. ಎಷ್ಟು ಬೇಕೋ ಅಷ್ಟು ಆಯಿಲ್ ಹಾಕೋಬೇಕು. ನಾನು ನಮ್ಮ ಯಶು ಇಬ್ಬರು ಸೇರಿಕೊಂಡು ಬಿರಿಯಾನಿ ಮಾಡ್ತಾ ಇದ್ದೀವಿ. ಹಸಿಮೆಣಸಿನ್ಕಾಯಿ ಕಟ್ ಮಾಡಿರಲಿಲ್ಲ, ಮಾಡ್ತಾ ಇದ್ದಾರೆ. ಈಗ ಬಿರಿಯಾನಿ ಹೋಲ್ ಸ್ಪೈಸಸ್ ಹಾಕ್ತಾ ಇದ್ದೀವಿ. ಅಂದರೆ ಚಕ್ಕೆ, ಲವಂಗ, ಗಸಗಸೆ, ಆಮೇಲೆ ಮರಾಠಿ ಮೊಗ್ಗು, ಆಮೇಲೆ ಪಲಾವ್ ಎಲೆ, ಇಷ್ಟು ಹಾಕೋಬೇಕು. ಇಷ್ಟು ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೋಬೇಕು. ಆ್ಯಂಡ್ ಈಗ ಆನಿಯನ್ ಹಾಕೋತಾ ಇದ್ದೀವಿ. ಆಗಲೇ ಕಟ್ ಮಾಡಿ ಇಟ್ಕೊಂಡಿದ್ವಿ. ಈಗ ಆನಿಯನ್ ಹಾಕೊಳ್ತಾ ಇದ್ದೀವಿ. ಆಮೇಲೆ ಹಸಿಮೆಣಸಿನ್ಕಾಯಿ ಇಷ್ಟನ್ನು ಬಾಡಿಸ್ಕೊಬೇಕು, ಫ್ರೈ ಮಾಡ್ಕೋಬೇಕು. ಇವಾಗ ಕಟ್ ಮಾಡ್ಕೊಂಡಿರುವಂಥ ಟೊಮೆಟೊ, ಮ್ಯಾರಿನೇಟ್ ಮಾಡಿರೋ ಈ ಚಿಕನ್ ಹಾಕಿ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಬಾಡಿಸ್ಬೇಕು. ಈಗ ಕಟ್ ಮಾಡ್ಕೊಂಡಿರುವಂಥ
ಕೊತ್ತಂಬರಿ ಸೊಪ್ಪು ಪುದೀನ ಈ ಎರಡನ್ನೂ ಹಾಕ್ತಾ ಇದ್ದೀನಿ. 5 ಲೋಟ ಇದೆ. 3 ಲೋಟ ಅಕ್ಕಿ ಹಾಕಿದ್ದೀವಿ. 3 ಲೋಟಕ್ಕೆ 6 ಲೋಟ ನೀರು ಹಾಕಬೇಕು. ಗೈಸ್, ಒಂದು ಮಿಸ್ಟೇಕ್ ಆಗೋಯ್ತು. ಏನಾಯಿತು ಅಂದರೆ ಅಜ್ಜಿ ಬಂದು ಎಲ್ರಿಗೂ ಬಿರಿಯಾನಿ ಆದ ಕೂಡಲೇ ಎಲ್ರಿಗೂ ಬಂದು ಬಡಿಸ್ಬಿಟ್ಟಿದ್ದಾರೆ. ನಮಗೆ ಶಾಕ್ ಆಗೋಯ್ತು, ಇಂಥ ಕೆಲಸ ಆಗೋಗ್ಬಿಡ್ತು, ಬೇಜಾರಾಯಿತು. ಗೈಸ್, ನನ್ನ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಸಿಗ್ತೀನಿ. ಬಾಯ್.